ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀ 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 ಶಿವಾನಂದಪುರಿ ಸ್ವಾಮೀಜಿಗಳು ಮೈಸೂರು ಕನಕ ಗುರುಪೀಠ ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಂದ ದೀಪವನ್ನ ಬೆಳಗಿಸುವ ಮೂಲಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳಲಾಗ್ತಿದೆ. ನಮ್ಮೆಲ್ಲರ ಒಂದು ಪಾಳೆಯನ್ನ ನೀಡಿ ಉದ್ಘಾಟನೆಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರುಗಳು ಎಚ್.ಎಂ. ರೇವಣ್ಣ ಸರ್ ಅವರು, ಅಬ್ದುಲ್ ಪ್ರಕಾಶ್ ಸರ್ ಅವರು, ಹಾಗೆ ಶ್ರೀಮತಿ ಸವಿತಾ ಮೇಡಮ್ ಅವರು, ವಿ.ಕೆ. ಪಾರ್ಥಸಾರಥಿ ಅವರು, ಇನ್ನು ಅನೇಕ ಗಣ್ಯಮಾನ್ಯರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಿದೆ. ಧನ್ಯವಾದಗಳು. ಒಂದು 10 ನಿಮಿಷ ಬಂಧುಗಳೇ, ಕರ್ನಾಟಕ ರಾಜ್ಯದ ಮೂಡಲ ದಿಕ್ಕಿನಲ್ಲಿರ್ತಕ್ಕಂಥ ಮುಳುಬಾಗಿಲಿನಲ್ಲಿ ಇಂದು ಬಹಳ ಉತ್ತಮವಾದಂಥ ಕಾರ್ಯ ಪ್ರಾರಂಭವಾಗಿದೆ. ಕರ್ನಾಟಕ ಪ್ರದೇಶ ಗುರುಗಳ ಸಂಘದ ಆಶ್ರಯದಲ್ಲಿ ಮುಳುಬಾಗಲ ಸಂಘದ ನೇತೃತ್ವದಲ್ಲಿ ಬಹಳ ದಿನಗಳ ಆಸೆ ಕನಕ ಸಮುದಾಯ ಭವನದ ಕಟ್ಟಡದ ಉದ್ಘಾಟನೆ ಹಾಗೂ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೈಸೂರು ವಿಭಾಗದ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದ ಸೋದರಿ ಸಚಿವೆ ನಿಮ್ಮೆಲ್ಲರ ಪ್ರೀತಿಯ ನಮಗೆಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ ನಾಯಕಿ ಶ್ರೀಮತಿ ಸವಿತಾ ಸಹೋದರಿಯವರೇ, ಅದೇ ರೀತಿ ಆಂಧ್ರ ಪ್ರದೇಶದ ಸಮಾಜದ ಹಿರಿಯ ನಾಯಕರು, ಬಹುಜನ ಪ್ರಿಯರ ಪಡೆದಂಥ ಹಾಗೂ ಇಂದಿನ ಲೋಕಸಭಾ ಕನಕದಾಸರ ಬಗ್ಗೆ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಂಥ ಸನ್ಮಾನ್ಯ ಪಾರ್ಥಸಾರಥಿಯವರೇ, ಅದೇ ಹೇಳ್ತಾ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮೂರ್ತಿಯನ್ನ ತಿರುಪತಿಯಲ್ಲಿ ಬಹಳ ಅದ್ದೂರಿಯಾಗಿ ಆ ಒಂದು ಮೂರ್ತಿಯನ್ನು ಮಾಡಲು ಉದ್ಘಾಟನೆ ಮಾಡಲು ಶ್ರಮ ವಹಿಸಿ ಮಾಡಿಸಿದಂಥ ಸದರಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಬಂಧುಗಳೇ, ಸ್ವಾಗತ ಮಾಡಿದಂಥ ಎಲ್ಲರ ಹೇಳಿದರಾದ್ರೆ ನಾನು 3-4 ದಿನ ಹೆಸರು ಹೇಳಬೇಕಾಗತ್ತೆ. ಬರೀ ಹೆಸರು ಹೇಳೋದು, ಹಾರ ಹಾಕೋದ್ರಲ್ಲೇ ಕಾರ್ಯಕ್ರಮ ಮುಗಿಯೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಬಂದಿರ್ತಕ್ಕಂಥ ಅತಿಥಿಗಳು ನಾನು ಮಾತನಾಡಲಿ. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಕುರುಬ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೆಂಕಟೇಶ್ ಗೌಡ್ರೆ ಹಾಗೂ ಎಲ್ಲರ ಹೆಸರು ಹೇಳಕ್ ಹೋಗಲ್ಲ. ಏನು ಇವತ್ತು ಈ ಕಾರ್ಯಕ್ರಮ ಅತ್ಯುತ್ತಮವಾದಂಥ ಕಟ್ಟಡ ನೋಡ್ತಾ ಇದ್ದೀರ. ಒಂದು ತಾಲೂಕಿನಲ್ಲಿ ಈ ರೀತಿಯ ಕಟ್ಟಡಗಳಾಗೋದಕ್ಕೆ ಪೂರ್ಣ ಸಹಾಯ ಮಾಡಿದವರು ಮಾನ್ಯ ಸಿದ್ದರಾಮಯ್ಯನವರ ಪ್ರೇರಣೆ ಅಂತ ಹೇಳೋದಕ್ಕೆ ತಪ್ಪಾಗೋದಿಲ್ಲ. ಇವತ್ತು 25 ಜಿಲ್ಲೆಗಳಲ್ಲಿ ನಮ್ಮದೇ ಆದಂಥ ಕನಕ ಭವನಗಳಿವೆ. ತಾಲೂಕಿನಲ್ಲೂ ಕೂಡ ಅನೇಕ ತಾಲೂಕುಗಳು ಎಲ್ಲೆಲ್ಲಿ ನಮ್ಮ ಸಮಾಜ ಹೆಚ್ಚಿದೆ ಅಲ್ಲೆಲ್ಲ ಕನಕ ಭವನಗಳು ಆಗ್ತಾ ಇವೆ. ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ಸಂಘಟನೆಗೋಸ್ಕರ ವಿದ್ಯಾರ್ಥಿ ನಿಲಯಗಳು ಕೂಡ ಆಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಈ ಕರ್ನಾಟಕದ ಮೂಡಲ ದಿಕ್ಕಿನಲ್ಲಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ. ನೀವು ಏನೇ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಮಾಡ್ತೀರಾ. ಇಲ್ಲಿ ನನಗೆ ಕೋಲಾರ ಬಹಳ ಪ್ರೀತಿಯಾದಂಥ ಜಿಲ್ಲೆ. ಯಾಕೆ ಅಂತ ಹೇಳಿದ್ರೆ 1973-74ರಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಾಧ್ಯಕ್ಷನಾಗಿ ಚುನಾವಣೆ ಆದಾಗ ಅದರಲ್ಲಿ 63 ಕಾಲೇಜುಗಳ ನಾಯಕನಾಗಿ ನಾನು ಆಯ್ಕೆಯಾದಂಥ ಸಂದರ್ಭದಲ್ಲಿ ಎಂ.ಡಿ. ನಟರಾಜರವರನ್ನ ಮತ್ತು ನನ್ನನ್ನು ಕರೆಸಿ ಪ್ರಥಮವಾಗಿ ನಮಗೆ ಉತ್ತೇಜನ ಕೊಟ್ಟಂಥ ಜಿಲ್ಲೆ ಕೇಂದ್ರ ಅಂತ ಹೇಳಿದ್ರೆ ಅದು ಕೋಲಾರ ಮತ್ತು ಕೋಲಾರ ನಗರ. ಒಂದು ಇವೆಲ್ಲ ಹಿರಿಯರೆಲ್ಲ ಬಂದಿದ್ರು ಅಂತ ಕೂಡ ಭಾವಿಸ್ತೇನೆ. ಏಕೆಂದರೆ ನನಗೂ ಈಗ 76 ಆಯಿತು. ಭಾಳ ಹಿರಿಯರು ಬಂದು ನಮಗೆ ಆಶೀರ್ವಾದ ಮಾಡಿದ್ರಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬೆಳೆದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಸಂತೋಷ. ಇವತ್ತು ಉತ್ತಮ 2 ನಾಯಕರು ಬಂದಿದ್ದಾರೆ, ಸವಿತಾ ಮೇಡಮ್ ಮತ್ತು ಪಾರ್ಥಸಾರಥಿ ಅವರೊಂದು ಬೇಡಿಕೆ ಇಡ್ತೇನೆ. ಮೊದಲಿಗೆ
ముఖ్యమంత్రి దగ్గర తీసుకొని పోయి మనకి జాగాలు ఇచ్చేదానికి మేము ట్రై చేసిండాము నాయుడు దగ్గర. మళ్ళీ మాకు కావాలా, మాకు ఇప్పుడు తిరుపతిలో మూర్తి అయ్యేదే చాలు, అంతే కాదు, మనకి జాగాలు ఇస్తే మేము బిల్డింగ్ కట్టిస్తాం. దానికి మీరు ఇద్దరు ఉన్నారు, దాన్ని చేయాలని ప్రజెంటేషన్ చేసి ఇది ಕರ್ನಾಟಕ నుంచి పోయి ತಿರುಪತಿ ಭಕ್ತಾದಿಗಳಿಗೆ ಈ ಸಹಾಯ ಆಗುತ್ತೆ. ಅದಕ್ಕಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಕಳ್ಕೊಳ್ಳೋದ ಕೇಳ್ತೇನೆ. ಹಿಂದೆ ಒಂದ್ಸಾರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಪಾರ್ಸಾರ್ಥಿ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಪ್ರಯತ್ನವನ್ನು ಮಾಡಿದ್ರು. ಅದಿನ್ನೂ ಪೆಂಡಿಂಗ್ ಇದೆ, ಆ ಲೆಟ್ರ್ ಕೂಡ ಇನ್ನೂ ಅಲ್ಲೇ ಇದೆ. ನಾನು MTB ನಾಗರಾಜು ಮತ್ತಿತರ ಗುರುಗಳೆಲ್ಲ ಹೋಗಿ ಕೇಳಿದ್ದೀವಿ, ಅದು ಪೆಂಡಿಂಗ್ ಇದೆ. ಜೊತೆಗೆ ಇವತ್ತು ಸವಿತಾ ಮೇಡಮ್ ಅವರು ಸಚಿವರಾಗಿದ್ದಾರೆ, ಅವರ ಮುಖೇನ ನನಗೇನಪ್ಪ ಆಸೆ ಅಂದರೆ ಭಾಷಣ ಮಾಡೋದು ಇದೇ ಮುಖ್ಯ ಅಲ್ಲ, ಸೇರಿದಾಗ ಏನಾಗಬೇಕು ಅನ್ನೋ ಆಸೆ ನಂದು. ಆ ದೃಷ್ಟಿಯಲ್ಲಿ ನಿಮ್ಮ ಇರುವರ ಪ್ರಯತ್ನ ಇಬ್ಬರು ಕೂಡ ನೀವಂತೂ ನನಗೆ ಒಂದು ಸಂತೋಷ ಏನಪ್ಪ ಅಂದರೆ ಚಂದ್ರಬಾಬು ನಾಯ್ಡು ಅವರು ದೂರ ಏನಿಲ್ಲ, ಪಕ್ಕದ ಹತ್ತಿರದಲ್ಲಿರ್ತಕ್ಕಂಥವರಿಗೆ ಅಲ್ಲಿಯ ಕುರುಬರು ಕೂಡ ಹೆಚ್ಚು ಜನ ಇದ್ದಾರೆ. ಅವರು ಹೇಳಿದರೆ ನಮ್ಮ ಜೊತೆಲಿ ಬನ್ನಿ ಸ್ವಾಮಿ ನಿಮಗೆ ಕೊಡಿಸ್ತೀವಿ ಅಂತ. ಅದರ ನೇತೃತ್ವವನ್ನು ನೀವಿಬ್ಬರು ವಹಿಸಿ ನಮ್ಮನ್ನು ಚಂದ್ರಬಾಬು ನಾಯ್ಡು ಅವರನ್ನು ಕರ್ಕೊಂಡು ಹೋಗಿ ಆ ಜಾಗ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಜಾಗ ಕೊಡಿಸಿದ ಒಂದು ವರ್ಷದಲ್ಲಿ ಕಟ್ಟಡ ಕಟ್ಟಿಸೋ ಜವಾಬ್ದಾರಿ ನನಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಭಕ್ತಾದಿಗಳಿಗೆ ನಿಮ್ಮಿಬ್ಬರಿಗೂ ಪ್ರಾರ್ಥನೆ ಮಾಡಿ ನೆಟ್ಟಿಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಯಾವತ್ತೂ ಕೂಡ ನಿಜ ಜೊತೆಯಲ್ಲಿ ಇರ್ತಕ್ಕಂಥವನು. ಅವರಿಬ್ಬರು ಮಾತು ನಮ್ಮ ಬೆಳೆಯೋ ನಾಯಕ ಮತ್ತು ಪ್ರಕಾಶ್ ಮಾತು ನಾವು ಕೇಳೋಣ. ನೆಟ್ಟಿಗೆ ನಾನು ಮಾತನಾಡೋದು ಎಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.